ಇದು ಕೂಡ ಕಳ್ಳತನದ್ದೇ ಸುದ್ದಿ. ಆದ್ರೆ ಇಲ್ಲಿ ಸ್ನೇಹಿತರ ಮನೆಗೇನೆ ಕಳ್ಳತನಕ್ಕೆ ಸ್ಕೆಚ್ ಹಾಕಲಾಗಿರೋದು. ಮಹಿಳೆಯನ್ನ ಬೆದರಿಸಿ ಚಿನ್ನಾಭರಣವನ್ನ ದೋಚಲಾಗಿರುವ ಘಟನೆ. ಮಹಿಳೆಗೆ ಮಚ್ಚು ತೋರಿಸಿ ಹಣವನ್ನ ದೋಚಿದ್ದಾರೆ. ಸಂಬಂಧಿಕರ ಮನೆಗೇನೆ ಸ್ನೇಹಿತರನ್ನ ಕಳುಹಿಸಿ ರಾಬರಿ ಮಾಡಲಾಗಿದೆ. ಪೊಲೀಸರಿಂದ ಶಹಬಾಜ್ ಖಾನ್ ಹಾಗೆ ಸೂರಜ್ನನ್ನ ಬಂಧಿಸಲಾಗಿದೆ. ಹಫೀದ್ ಎಂಬಾತನ ಸ್ನೇಹಿತರಾಗಿದ್ದ ಇಬ್ಬರು ಆರೋಪಿಗಳು. ಸಮೀರ್ ಮನೆಯಲ್ಲಿ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ದ ಹಫೀದ್, ಸಮೀರ್ ಪತ್ನಿ ಒಬ್ಬರೇ ಇದ್ದಾಗ ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಬಂಧಿತರಿಂದ 2.96 ಲಕ್ಷ ನಗದು ಹಾಗೆ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ತಲೆಮರೆಸಿಕೊಂಡಿರೋ ಹಫೀದ್ಗಾಗಿ ಹುಡುಕಾಟ ಪ್ರಾರಂಭಿಸಿದ್ದಾರೆ ಗೋವಿಂದಪುರ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎರಡೆರಡು ಕಳ್ಳತನದ ಪ್ರಕರಣ. ಒಂದು ಸ್ನೇಹಿತರ ಮನೆಗೇನೆ ಸ್ಕೆಚ್ ಹಾಕಿರೋದು, ಮತ್ತೊಂದು ಕಡೆಯಲ್ಲಿ ಟ್ರಾವೆಲ್ ಸಂಸ್ಥೆ ಲಾಸ್ ಆಯಿತು ಅಂತ ಹೇಳಿ ಕಳ್ಳತನ ಮಾಡಿರೋದು. ಎರಡು ಪ್ರಕರಣದ ಡೀಟೇಲ್ಸ್ ಕೊಡೋದಾದ್ರೆ ಹೆಚ್ಚಿಗಾಗಿ ಏನು ಸಮೀರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಮನೆಯಲ್ಲಿ ಅಫ್ರೀದ್ ಅನ್ನುವಂತಹ ವ್ಯಕ್ತಿ ಕಳ್ಳತನ ಮಾಡಿರುವಂತದ್ದು. ಅಂದ್ರೆ ಅವನಿಗೆ ಆಸ್ತಿ ಮಾರಾಟ ಮಾಡಿದ ಬಳಿಕ ಹಣ ಆತನ ಬಳಿ ಇತ್ತು ಅಂತ ಹೇಳಿ ಅಫ್ರೀದ್ಗೆ ಗೊತ್ತಿರುತ್ತೆ. ಈ ಹಿನ್ನೆಲೆಯಲ್ಲಿ ಹಣವನ್ನ ದೋಚುವಂತಹ ಉದ್ದೇಶದಿಂದಾಗಿ ತನ್ನ ಸ್ನೇಹಿತರನ್ನೇ ಕಳಿಸಿ ರಾಬರಿ ಮಾಡುವಂತಹದ ಅಂದ್ರೆ ಕಳ್ಳತನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾನೆ. ಮತ್ತೆ ಇನ್ನೊಂದೇನಾದ್ರೂ ಕೊರೋನಾದಲ್ಲಿ ಇದು ಕೂಡ ಕಳ್ಳತನದ್ದೇ ಸುದ್ದಿ. ಆದ್ರೆ ಇಲ್ಲಿ ಸ್ನೇಹಿತರ ಮನೆಗೇನೆ ಕಳ್ಳತನಕ್ಕೆ ಸ್ಕೆಚ್ ಹಾಕಲಾಗಿರೋದು. ಮಹಿಳೆಯನ್ನ ಬೆದರಿಸಿ ಚಿನ್ನಾಭರಣವನ್ನ ದೋಚಲಾಗಿರುವ ಘಟನೆ. ಮಹಿಳೆಗೆ ಮಚ್ಚು ತೋರಿಸಿ ಹಣವನ್ನ ದೋಚಿದ್ದಾರೆ. ಸಂಬಂಧಿಕರ ಮನೆಗೇನೆ ಸ್ನೇಹಿತರನ್ನ ಕಳುಹಿಸಿ ರಾಬರಿ ಮಾಡಲಾಗಿದೆ. ಪೊಲೀಸರಿಂದ ಶಹಬಾಜ್ ಖಾನ್ ಹಾಗೆ ಸೂರಜ್ನನ್ನ ಬಂಧಿಸಲಾಗಿದೆ. ಹಫೀದ್ ಎಂಬಾತನ ಸ್ನೇಹಿತರಾಗಿದ್ದ ಇಬ್ಬರು ಆರೋಪಿಗಳು. ಸಮೀರ್ ಮನೆಯಲ್ಲಿ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ದ ಹಫೀದ್, ಸಮೀರ್ ಪತ್ನಿ ಒಬ್ಬರೇ ಇದ್ದಾಗ ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಬಂಧಿತರಿಂದ 2.96 ಲಕ್ಷ ನಗದು ಹಾಗೆ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ತಲೆಮರೆಸಿಕೊಂಡಿರೋ ಹಫೀದ್ಗಾಗಿ ಹುಡುಕಾಟ ಪ್ರಾರಂಭಿಸಿದ್ದಾರೆ ಗೋವಿಂದಪುರ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎರಡೆರಡು ಕಳ್ಳತನದ ಪ್ರಕರಣ. ಒಂದು ಸ್ನೇಹಿತರ ಮನೆಗೇನೆ ಸ್ಕೆಚ್ ಹಾಕಿರೋದು, ಮತ್ತೊಂದು ಕಡೆಯಲ್ಲಿ ಟ್ರಾವೆಲ್ ಸಂಸ್ಥೆ ಲಾಸ್ ಆಯಿತು ಅಂತ ಹೇಳಿ ಕಳ್ಳತನ ಮಾಡಿರೋದು. ಎರಡು ಪ್ರಕರಣದ ಡೀಟೇಲ್ಸ್ ಕೊಡೋದಾದ್ರೆ ಹೆಚ್ಚಿಗಾಗಿ ಏನು ಸಮೀರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಮನೆಯಲ್ಲಿ ಅಫ್ರೀದ್ ಅನ್ನುವಂತಹ ವ್ಯಕ್ತಿ ಕಳ್ಳತನ ಮಾಡಿರುವಂತದ್ದು. ಅಂದ್ರೆ ಅವನಿಗೆ ಆಸ್ತಿ ಮಾರಾಟ ಮಾಡಿದ ಬಳಿಕ ಹಣ ಆತನ ಬಳಿ ಇತ್ತು ಅಂತ ಹೇಳಿ ಅಫ್ರೀದ್ಗೆ ಗೊತ್ತಿರುತ್ತೆ. ಈ ಹಿನ್ನೆಲೆಯಲ್ಲಿ ಹಣವನ್ನ ದೋಚುವಂತಹ ಉದ್ದೇಶದಿಂದಾಗಿ ತನ್ನ ಸ್ನೇಹಿತರನ್ನೇ ಕಳಿಸಿ ರಾಬರಿ ಮಾಡುವಂತಹದ ಅಂದ್ರೆ ಕಳ್ಳತನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾನೆ. ಮತ್ತೆ ಇನ್ನೊಂದೇನಾದ್ರೂ ಕೊರೋನಾದಲ್ಲಿ ಇದು ಕೂಡ ಕಳ್ಳತನದ್ದೇ ಸುದ್ದಿ. ಆದ್ರೆ ಇಲ್ಲಿ ಸ್ನೇಹಿತರ ಮನೆಗೇನೆ ಕಳ್ಳತನಕ್ಕೆ ಸ್ಕೆಚ್ ಹಾಕಲಾಗಿರೋದು. ಮಹಿಳೆಯನ್ನ ಬೆದರಿಸಿ ಚಿನ್ನಾಭರಣವನ್ನ ದೋಚಲಾಗಿರುವ ಘಟನೆ. ಮಹಿಳೆಗೆ ಮಚ್ಚು ತೋರಿಸಿ ಹಣವನ್ನ ದೋಚಿದ್ದಾರೆ. ಸಂಬಂಧಿಕರ ಮನೆಗೇನೆ ಸ್ನೇಹಿತರನ್ನ ಕಳುಹಿಸಿ ರಾಬರಿ ಮಾಡಲಾಗಿದೆ. ಪೊಲೀಸರಿಂದ ಶಹಬಾಜ್ ಖಾನ್ ಹಾಗೆ ಸೂರಜ್ನನ್ನ ಬಂಧಿಸಲಾಗಿದೆ. ಹಫೀದ್ ಎಂಬಾತನ ಸ್ನೇಹಿತರಾಗಿದ್ದ ಇಬ್ಬರು ಆರೋಪಿಗಳು. ಸಮೀರ್ ಮನೆಯಲ್ಲಿ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ದ ಹಫೀದ್, ಸಮೀರ್ ಪತ್ನಿ ಒಬ್ಬರೇ ಇದ್ದಾಗ ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಬಂಧಿತರಿಂದ 2.96 ಲಕ್ಷ ನಗದು ಹಾಗೆ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ತಲೆಮರೆಸಿಕೊಂಡಿರೋ ಹಫೀದ್ಗಾಗಿ ಹುಡುಕಾಟ ಪ್ರಾರಂಭಿಸಿದ್ದಾರೆ ಗೋವಿಂದಪುರ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎರಡೆರಡು ಕಳ್ಳತನದ ಪ್ರಕರಣ. ಒಂದು ಸ್ನೇಹಿತರ ಮನೆಗೇನೆ ಸ್ಕೆಚ್ ಹಾಕಿರೋದು, ಮತ್ತೊಂದು ಕಡೆಯಲ್ಲಿ ಟ್ರಾವೆಲ್ ಸಂಸ್ಥೆ ಲಾಸ್ ಆಯಿತು ಅಂತ ಹೇಳಿ ಕಳ್ಳತನ ಮಾಡಿರೋದು. ಎರಡು ಪ್ರಕರಣದ ಡೀಟೇಲ್ಸ್ ಕೊಡೋದಾದ್ರೆ ಹೆಚ್ಚಿಗಾಗಿ ಏನು ಸಮೀರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಮನೆಯಲ್ಲಿ ಅಫ್ರೀದ್ ಅನ್ನುವಂತಹ ವ್ಯಕ್ತಿ ಕಳ್ಳತನ ಮಾಡಿರುವಂತದ್ದು. ಅಂದ್ರೆ ಅವನಿಗೆ ಆಸ್ತಿ ಮಾರಾಟ ಮಾಡಿದ ಬಳಿಕ ಹಣ ಆತನ ಬಳಿ ಇತ್ತು ಅಂತ ಹೇಳಿ ಅಫ್ರೀದ್ಗೆ ಗೊತ್ತಿರುತ್ತೆ. ಈ ಹಿನ್ನೆಲೆಯಲ್ಲಿ ಹಣವನ್ನ ದೋಚುವಂತಹ ಉದ್ದೇಶದಿಂದಾಗಿ ತನ್ನ ಸ್ನೇಹಿತರನ್ನೇ ಕಳಿಸಿ ರಾಬರಿ ಮಾಡುವಂತಹದ ಅಂದ್ರೆ ಕಳ್ಳತನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾನೆ. ಮತ್ತೆ ಇನ್ನೊಂದೇನಾದ್ರೂ ಕೊರೋನಾದಲ್ಲಿ ಇದು ಕೂಡ ಕಳ್ಳತನದ್ದೇ ಸುದ್ದಿ. ಆದ್ರೆ ಇಲ್ಲಿ ಸ್ನೇಹಿತರ ಮನೆಗೇನೆ ಕಳ್ಳತನಕ್ಕೆ ಸ್ಕೆಚ್ ಹಾಕಲಾಗಿರೋದು.
ಮಹಿಳೆಯನ್ನ ಬೆದರಿಸಿ ಚಿನ್ನಾಭರಣವನ್ನ ದೋಚಲಾಗಿರುವ ಘಟನೆ. ಮಹಿಳೆಗೆ ಮಚ್ಚು ತೋರಿಸಿ ಹಣವನ್ನ ದೋಚಿದ್ದಾರೆ. ಸಂಬಂಧಿಕರ ಮನೆಗೇನೆ ಸ್ನೇಹಿತರನ್ನ ಕಳುಹಿಸಿ ರಾಬರಿ ಮಾಡಲಾಗಿದೆ. ಪೊಲೀಸರಿಂದ ಶಹಬಾಜ್ ಖಾನ್ ಹಾಗೆ ಸೂರಜ್ನನ್ನ ಬಂಧಿಸಲಾಗಿದೆ. ಹಫೀದ್ ಎಂಬಾತನ ಸ್ನೇಹಿತರಾಗಿದ್ದ ಇಬ್ಬರು ಆರೋಪಿಗಳು ಸಮೀರ್ ಮನೆಯಲ್ಲಿ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ದ ಹಫೀದ್. ಸಮೀರ್ ಪತ್ನಿ ಒಬ್ಬರೇ ಇದ್ದಾಗ ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಬಂಧಿತರಿಂದ 2.96 ಲಕ್ಷ ನಗದು ಹಾಗೆ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ತಲೆಮರೆಸಿಕೊಂಡಿರೋ ಹಫೀದ್ಗಾಗಿ ಹುಡುಕಾಟ ಪ್ರಾರಂಭಿಸಿದ್ದಾರೆ ಗೋವಿಂದಪುರ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎರಡೆರಡು ಕಳ್ಳತನದ ಪ್ರಕರಣ. ಒಂದು ಸ್ನೇಹಿತರ ಮನೆಗೇನೆ ಸ್ಕೆಚ್ ಹಾಕಿರೋದು, ಮತ್ತೊಂದು ಕಡೆಯಲ್ಲಿ ಟ್ರಾವೆಲ್ ಸಂಸ್ಥೆ ಲಾಸ್ ಆಯಿತು ಅಂತ ಹೇಳಿ ಕಳ್ಳತನ ಮಾಡಿರೋದು. ಎರಡು ಪ್ರಕರಣದ ಡೀಟೇಲ್ಸ್ ಕೊಡೋದಾದ್ರೆ ಇತ್ತೀಚೆಗೆ ಏನು ಸಮೀರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಮನೆಯಲ್ಲಿ ಅಫ್ರೀದ್ ಅನ್ನುವಂತಹ ವ್ಯಕ್ತಿ ಕಳ್ಳತನ ಮಾಡಿರುವಂತದ್ದು. ಅಂದ್ರೆ ಅವನಿಗೆ ಆಸ್ತಿ ಮಾರಾಟ ಮಾಡಿದ ಬಳಿಕ ಹಣ ಆತನ ಬಳಿ ಇತ್ತು ಅಂತ ಹೇಳಿ ಅಫ್ರೀದ್ಗೆ ಗೊತ್ತಿರುತ್ತೆ. ಈ ಹಿನ್ನೆಲೆಯಲ್ಲಿ ಹಣವನ್ನ ದೋಚುವಂತಹ ಉದ್ದೇಶದಿಂದಾಗಿ ತನ್ನ ಸ್ನೇಹಿತರನ್ನೇ ಕಳಿಸಿ ರಾಬರಿ ಮಾಡುವಂತಹದ ಅಂದ್ರೆ ಕಳ್ಳತನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾನೆ. ಮತ್ತೆ ಇನ್ನೊಂದೇನಾದ್ರೂ ಕೊರೋನಾದಲ್ಲಿ ಇದು ಕೂಡ ಕಳ್ಳತನದ್ದೇ ಸುದ್ದಿ. ಆದ್ರೆ ಇಲ್ಲಿ ಸ್ನೇಹಿತರ ಮನೆಗೇನೆ ಕಳ್ಳತನಕ್ಕೆ ಸ್ಕೆಚ್ ಹಾಕಲಾಗಿರೋದು. ಮಹಿಳೆಯನ್ನ ಬೆದರಿಸಿ ಚಿನ್ನಾಭರಣವನ್ನ ದೋಚಲಾಗಿರುವ ಘಟನೆ. ಮಹಿಳೆಗೆ ಮಚ್ಚು ತೋರಿಸಿ ಹಣವನ್ನ ದೋಚಿದ್ದಾರೆ. ಸಂಬಂಧಿಕರ ಮನೆಗೇನೆ ಸ್ನೇಹಿತರನ್ನ ಕಳುಹಿಸಿ ರಾಬರಿ ಮಾಡಲಾಗಿದೆ. ಪೊಲೀಸರಿಂದ ಶಹಬಾಜ್ ಖಾನ್ ಹಾಗೆ ಸೂರಜ್ನನ್ನ ಬಂಧಿಸಲಾಗಿದೆ. ಹಫೀದ್ ಎಂಬಾತನ ಸ್ನೇಹಿತರಾಗಿದ್ದ ಇಬ್ಬರು ಆರೋಪಿಗಳು ಸಮೀರ್ ಮನೆಯಲ್ಲಿ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ದ ಹಫೀದ್. ಸಮೀರ್ ಪತ್ನಿ ಒಬ್ಬರೇ ಇದ್ದಾಗ ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಬಂಧಿತರಿಂದ 2.96 ಲಕ್ಷ ನಗದು ಹಾಗೆ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ತಲೆಮರೆಸಿಕೊಂಡಿರೋ ಹಫೀದ್ಗಾಗಿ ಹುಡುಕಾಟ ಪ್ರಾರಂಭಿಸಿದ್ದಾರೆ ಗೋವಿಂದಪುರ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎರಡೆರಡು ಕಳ್ಳತನದ ಪ್ರಕರಣ. ಒಂದು ಸ್ನೇಹಿತರ ಮನೆಗೇನೆ ಸ್ಕೆಚ್ ಹಾಕಿರೋದು, ಮತ್ತೊಂದು ಕಡೆಯಲ್ಲಿ ಟ್ರಾವೆಲ್ ಸಂಸ್ಥೆ ಲಾಸ್ ಆಯಿತು ಅಂತ ಹೇಳಿ ಕಳ್ಳತನ ಮಾಡಿರೋದು. ಎರಡು ಪ್ರಕರಣದ ಡೀಟೇಲ್ಸ್ ಕೊಡೋದಾದ್ರೆ ಇತ್ತೀಚೆಗೆ ಏನು ಸಮೀರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಮನೆಯಲ್ಲಿ ಅಫ್ರೀದ್ ಅನ್ನುವಂತಹ ವ್ಯಕ್ತಿ ಕಳ್ಳತನ ಮಾಡಿರುವಂತದ್ದು. ಅಂದ್ರೆ ಅವನಿಗೆ ಆಸ್ತಿ ಮಾರಾಟ ಮಾಡಿದ ಬಳಿಕ ಹಣ ಆತನ ಬಳಿ ಇತ್ತು ಅಂತ ಹೇಳಿ ಅಫ್ರೀದ್ಗೆ ಗೊತ್ತಿರುತ್ತೆ. ಈ ಹಿನ್ನೆಲೆಯಲ್ಲಿ ಹಣವನ್ನ ದೋಚುವಂತಹ ಉದ್ದೇಶದಿಂದಾಗಿ ತನ್ನ ಸ್ನೇಹಿತರನ್ನೇ ಕಳಿಸಿ ರಾಬರಿ ಮಾಡುವಂತಹದ ಅಂದ್ರೆ ಕಳ್ಳತನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾನೆ. ಮತ್ತೆ ಇನ್ನೊಂದೇನಾದ್ರೂ ಕೊರೋನಾದಲ್ಲಿ ಇದು ಕೂಡ ಕಳ್ಳತನದ್ದೇ ಸುದ್ದಿ. ಆದ್ರೆ ಇಲ್ಲಿ ಸ್ನೇಹಿತರ ಮನೆಗೇನೆ ಕಳ್ಳತನಕ್ಕೆ ಸ್ಕೆಚ್ ಹಾಕಲಾಗಿರೋದು. ಮಹಿಳೆಯನ್ನ ಬೆದರಿಸಿ ಚಿನ್ನಾಭರಣವನ್ನ ದೋಚಲಾಗಿರುವ ಘಟನೆ. ಮಹಿಳೆಗೆ ಮಚ್ಚು ತೋರಿಸಿ ಹಣವನ್ನ ದೋಚಿದ್ದಾರೆ. ಸಂಬಂಧಿಕರ ಮನೆಗೇನೆ ಸ್ನೇಹಿತರನ್ನ ಕಳುಹಿಸಿ ರಾಬರಿ ಮಾಡಲಾಗಿದೆ. ಪೊಲೀಸರಿಂದ ಶಹಬಾಜ್ ಖಾನ್ ಹಾಗೆ ಸೂರಜ್ನನ್ನ ಬಂಧಿಸಲಾಗಿದೆ. ಹಫೀದ್ ಎಂಬಾತನ ಸ್ನೇಹಿತರಾಗಿದ್ದ ಇಬ್ಬರು ಆರೋಪಿಗಳು ಸಮೀರ್ ಮನೆಯಲ್ಲಿ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ದ ಹಫೀದ್. ಸಮೀರ್ ಪತ್ನಿ ಒಬ್ಬರೇ ಇದ್ದಾಗ ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. ಬಂಧಿತರಿಂದ 2.96 ಲಕ್ಷ ನಗದು ಹಾಗೆ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ತಲೆಮರೆಸಿಕೊಂಡಿರೋ ಹಫೀದ್ಗಾಗಿ ಹುಡುಕಾಟ ಪ್ರಾರಂಭಿಸಿದ್ದಾರೆ ಗೋವಿಂದಪುರ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎರಡೆರಡು ಕಳ್ಳತನದ ಪ್ರಕರಣ. ಒಂದು ಸ್ನೇಹಿತರ ಮನೆಗೇನೆ ಸ್ಕೆಚ್ ಹಾಕಿರೋದು, ಮತ್ತೊಂದು ಕಡೆಯಲ್ಲಿ ಟ್ರಾವೆಲ್ ಸಂಸ್ಥೆ ಲಾಸ್ ಆಯಿತು ಅಂತ ಹೇಳಿ ಕಳ್ಳತನ ಮಾಡಿರೋದು. ಎರಡು ಪ್ರಕರಣದ ಡೀಟೇಲ್ಸ್ ಕೊಡೋದಾದ್ರೆ ಇತ್ತೀಚೆಗೆ ಏನು ಸಮೀರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಮನೆಯಲ್ಲಿ ಅಫ್ರೀದ್ ಅನ್ನುವಂತಹ ವ್ಯಕ್ತಿ ಕಳ್ಳತನ ಮಾಡಿರುವಂತದ್ದು. ಅಂದ್ರೆ ಅವನಿಗೆ ಆಸ್ತಿ ಮಾರಾಟ ಮಾಡಿದ ಬಳಿಕ ಹಣ ಆತನ ಬಳಿ ಇತ್ತು ಅಂತ ಹೇಳಿ ಅಫ್ರೀದ್ಗೆ ಗೊತ್ತಿರುತ್ತೆ. ಈ ಹಿನ್ನೆಲೆಯಲ್ಲಿ ಹಣವನ್ನ ದೋಚುವಂತಹ ಉದ್ದೇಶದಿಂದಾಗಿ ತನ್ನ ಸ್ನೇಹಿತರನ್ನೇ ಕಳಿಸಿ ರಾಬರಿ ಮಾಡುವಂತಹದ ಅಂದ್ರೆ ಕಳ್ಳತನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾನೆ. ಮತ್ತೆ ಇನ್ನೊಂದೇನಾದ್ರೂ ಕೊರೋನಾದಲ್ಲಿ